ಇದು ಬೌಲಿಗೆ ಹಾಕಿನಿ. ಇದ್ರ ಮೇಲೆ ಐಸ್ ಕ್ರೀಮ್ ಇಡ್ತೀನಿ. ಈಗ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಫ್ರೂಟ್ ಸಲಾಡ್ ರೆಡಿ ಆಯ್ತು ನೋಡ್ರಿ. ಸಿಂಪಲ್ ಆಗಿ ಮನೆಯಲ್ಲೇ ಮಾಡಿರೋ ಫ್ರೂಟ್ ಸಲಾಡ್ ರೆಡಿ ಆಯ್ತು. ಹಾಯ್, ಹಲೋ, ನಮಸ್ಕಾರ. ಈ ಬ್ಯಾಸ್ಗೆ ಒಳಗೆ ನೋಡ್ರಿ ಊಟ ಅಂದ್ರೆ ಊಟನೇ ಹೋಗಂಗಿಲ್ಲ. ಎಲ್ಲರಿಗೂ ಒಂದೇ ಥರ ಬರೀ ತಣ್ಣೀರು ಕುಡಿಬೇಕು, ತಂಪಂದು ಏನಾರು ತೊಗೋಬೇಕಂತ ಅನ್ನಿಸ್ತದೆ. ಅದಕ್ಕೆ ಏನಾರ ಮಾಡ್ಬೇಕಪ್ಪ ಇವತ್ತು ಮಧ್ಯಾಹ್ನದಾಗ ತಿನ್ನಕ್ಕಂತಂದು ವಿಚಾರ ಮಾಡೋ ಹೊತ್ನ್ಯಾಗ ಫ್ರೂಟ್ ಸಲಾಡ್ ಯಾಕೆ ಮಾಡಬಾರ್ದು ಅಂತ ವಿಚಾರ ಮಾಡಿದೆ. ನಿಮ್ಗೆ ಮಾಡಿ ತೋರಿಸಿದ್ರಾಯ್ತು ಅಂತಂದು ಮಾಡ್ಲಿಕ್ಕತ್ತೀನಿ ರೀ. ಇದು ತಿನ್ನೋದ್ರಿಂದ ಏನಾಗ್ತದೆ, ತಂಪನೂ ಆಗ್ತದೆ, ಮತ್ತು ಊಟ ಇರೋಂಗಿಲ್ಲ, ಜಾಸ್ತಿ ಊಟ ಮಾಡೋಂಗಿಲ್ಲಲ್ಲ, ಅದಕ್ಕೆ ಮೈಯೊಳಗೆ ಶಕ್ತಿ ಇಲ್ದಂಗೆ ಆಗಿರ್ತದೆ. ಇದು ತಂಪಂದು ತಿಂದ್ವಿ ಅಂದ್ರೆ, ಎಲ್ಲ ಥರ ಹಣ್ಣು ಕುಡಿಸಿ ತಿಂದ್ವಿ ಅಂದ್ರೆ ಒಂಥರ ಶಕ್ತಿನೂ ಬಂದಂಗೆ ಆಗ್ತದೆ ಮೈಯಾಗ. ಅದಕ್ಕೆ ಇದು ಮಾಡಿ ನೋಡೋಣ್ರಿ. ಫ್ರೂಟ್ ಸಲಾಡ್ ರೆಡಿ ಮಾಡೋಕೆ ಒಂದಿಷ್ಟು ಗೋಡಂಬಿ, ಒಂದಿಷ್ಟು ಬಾದಾಮಿ, ಒಂದಿಷ್ಟು ದ್ರಾಕ್ಷಿ, ಒಂದೆರಡು ಬಾಳೆಹಣ್ಣು, ಒಂದು ಸೇಬು ಹಣ್ಣು, ಒಂದೆರಡು ಚಿಕ್ಕು ಹಣ್ಣು, ಮತ್ತು ಒಂದು ಕಲ್ಲಂಗಡಿ ತೊಗೊಂಡೀನಿ. ಇವೆಲ್ಲ ಒಂದು ಸ್ವಲ್ಪ ಸಣ್ಣಂಗೆ ಕಟ್ ಮಾಡ್ತೀನಿ ರೀ. ಫಸ್ಟ್ ಕಟ್ ಮಾಡಿ ತೋರಿಸ್ತೀನಿ. ಕಟ್ ಮಾಡಿ ನೋಡ್ರಿ. ಎಲ್ಲವೂ ಕಟ್ ಮಾಡೋಣ ಹಿಂಗಾಗ್ತಾವೆ. ಇವನು ಸಣ್ಣಗೆ ಕಟ್ ಮಾಡೀನಿ. ಮತ್ತು ಬಾಳೆಹಣ್ಣು, ಸೇಬು, ಚಿಕ್ಕು, ಇವು ಕಲ್ಲಂಗಡಿ ಎಲ್ಲ ಕಟ್ ಮಾಡಿ ಈಗ ಒಂದು ಪಾತ್ರೆ ಒಳಗೆ ಎಲ್ಲವೂ ಹಾಕ್ತೀನಿ ರೀ. ಇದನ್ನು ಹಾಕಿ ಹಿಂಗೆ ಕಲಿಸ್ಬೇಕು. ಇದು ಐಸ್ ಕ್ರೀಮ್ ಸ್ವಲ್ಪ ಮೆಲ್ಟ್ ಆಗ್ಯದ. ಇದನ್ನು ಹಾಕಿ ಕಲಿಸ್ತೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು. ಫ್ರೂಟ್ ಸಲಾಡ್ ಸಿಂಪಲ್ಲಾಗಿ ಮನೆಯೊಳಗೆ ಮಾಡೋದು ಹೆಂಗಂತಂದು ನಿಮ್ಗೆ ತೋರಿಸ್ಕೊಟ್ಟೀನಿ ರೀ. ಇದೀಗ ಸದ್ದ ಬೌಲ್ನಾಗ ಹಾಕ್ತೀನಿ ರೀ. ಇದು ರೆಡಿ ಆಗಿರೋದು ಬೌಲಿಗೆ ಹಾಕ್ತೀನಿ ರೀ. ಈಗ ಇದು ಬೌಲಿಗೆ ಹಾಕಿನಿ. ಇದ್ರ ಮೇಲೆ ಐಸ್ ಕ್ರೀಮ್ ಇಡ್ತೀನಿ. ಈಗ ಡ್ರೈ ಫ್ರೂಟ್ಸ್ ಹಾಕ್ತೀನಿ. ಫ್ರೂಟ್ ಸಲಾಡ್ ರೆಡಿ ಆಯ್ತು ನೋಡ್ರಿ. ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿರೋ ಫ್ರೂಟ್ ಸಲಾಡ್ ರೆಡಿ ಆಯ್ತು. ನೀವು ಮಾಡಿರಿ, ನೀವು ತಿನ್ನಿರಿ. ಥ್ಯಾಂಕ್ ಯು.